ಕರ್ನಾಟಕ PU ಬೋರ್ಡ್ನಿಂದ ರಿಲೀಸ್ ಮಾಡಿರುವಂತಹ ಮಾಡೆಲ್ ಪೇಪರ್ 1 ಸೊಲ್ಯೂಷನ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ. ಸೊ ಹಾಟ್ಸ್ ಕ್ವೆಶ್ಚನ್ ಅಲ್ಲಿ ಮತ್ತೆ MCQ ಅಲ್ಲಿ ಹಾಗೆ ನೀಟ್ ಮತ್ತೆ KCT ಎಕ್ಸಾಮ್ ಅಲ್ಲಿ ಈ PBR 322 ಕಾನ್ಸೆಪ್ಟ್ ಮೇಲೆ ದಟ್ ಈಸ್ PBR 322 ವೆಕ್ಟರ್ ಕಾನ್ಸೆಪ್ಟ್ ಮೇಲೆ ತುಂಬಾ ಸರಿ ಕ್ವೆಶ್ಚನ್ಸ್ ನ ಕೇಳಿದ್ದಾರೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆ ತನಕನೂ ನೋಡಿ. ಯಾರೆಲ್ಲ ಹೊಸದಾಗಿ ಬಂದಿದ್ರೆ ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಪ್ರೆಸ್ ದ ಬೆಲ್ ಐಕನ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿಂಗ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಈ ಚಾನಲ್ ಅಲ್ಲಿ ನಾನು ಬಯಾಲಜಿ ಥಿಯರಿ ಎಕ್ಸಾಮ್ ದಟ್ ಈಸ್ ಬೋರ್ಡ್ ಎಕ್ಸಾಮ್, KCT ಮತ್ತೆ ನೀಟ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೀಟ್ ಮತ್ತೆ KCT ಎಕ್ಸಾಮ್ ಅಪ್ಡೇಟ್ಸ್, ಹಾಗೆ JEE ಎಕ್ಸಾಮ್ ಅಪ್ಡೇಟ್ಸ್, ಹಾಗೆ ಬೋರ್ಡ್ ಎಕ್ಸಾಮಿನ ಅಪ್ಡೇಟ್ಸ್ ಏನೇ ಇದ್ರೂ ಕೂಡ ಈ ಚಾನಲ್ ಅಲ್ಲಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕೂಡ ಮಾಡ್ತಾ ಇರ್ತೀನಿ. ಸೊ ಯಾವ್ದೆಲ್ಲ ವಿಡಿಯೋಸ್ ನಿಮ್ಗೆ ಕಾನ್ಸೆಪ್ಟ್ ಇಂದು ಹಾಗೆ ಬೋರ್ಡ್ ದಟ್ ಈಸ್ PUC ಫಸ್ಟ್ PUC ಸೆಕೆಂಡ್ PUC ಕಾನ್ಸೆಪ್ಟ್ ಇಂದು ವಿಡಿಯೋಸ್ ಬೇಕು ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಹೆಡ್ಡಿಂಗ್ ಅಥವಾ ಚಾಪ್ಟರ್ ಹೆಡ್ಡಿಂಗ್ ನ ವಿಡಿಯೋಸ್ ಸಿಗ್ತಾ ಹೋಗುತ್ತೆ, ನೀವು ಅಲ್ಲಿ ನೋಡಬಹುದು. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್. ಸೊ ಫಸ್ಟ್ ಆಫ್ ಆಲ್ PBR 322 ಅಂತ ಅಂದ್ರೆ ಏನಿದು? ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಪ್ಲಾಸ್ಮಿಡ್ ವೆಕ್ಟರ್, ಒಂದು ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಯೂಸ್ ಮಾಡುವಂತ ಒಂದು ಮೇಜರ್ ಟೂಲ್. ಸೊ ಈ ಟೂಲ್ ಬಳಸ್ಕೊಂಡೇ ಏನ್ ಮಾಡ್ತಾರೆ, ಈ ಟೋಟಲ್ ಬಯೋಟೆಕ್ನಾಲಜಿ ಪ್ರಾಸೆಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಫಾರಿನ್ ಜೀನ್, ಒಂದು ಯಾವ್ದಾದ್ರು ಫಾರಿನ್ ಜೀನ್ ಒಂದು ಹೋಸ್ಟ್ ಪ್ಲಾಂಟ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು ಅಂತಂದ್ರೆ ಒಂದು ವೆಕ್ಟಾರ್ ಬೇಕಾಗುತ್ತೆ. ಸೊ ಅದು ಯಾವುದು ಅಂತಂದ್ರೆ ದಟ್ ಈಸ್ PBR 322. ಮೇಜರ್ ಆಗಿ ಕಾಮನ್ ಆಗಿ ಯೂಸ್ ಮಾಡುವಂತಹ ವೆಕ್ಟಾರ್ ಇದು PBR 322. ಆರ್ಟಿಫಿಷಿಯಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು. ಓಕೆನಾ. ಸೊ ಪ್ಲಾಸ್ಮಿಡ್ ಬಾಲಿವರ್ ಅಂಡ್ ರಾಡ್ರಿಗ್ಯೂಸ್ ಅಂತ ಸೈಂಟಿಸ್ಟ್ ಅವರು. ಸೊ ಅವರು ಈ ವೆಕ್ಟರ್ ನ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು PBR 322 ವೆಕ್ಟರ್. ಸೊ ಎಲ್ಲಿರುತ್ತೆ, ಎಲ್ಲಿ ಇದನ್ನ ಹೇಗೆ ಯೂಸ್ ಮಾಡಬಹುದು ಅಂತಂದ್ರೆ, ಸೊ ಬ್ಯಾಕ್ಟೀರಿಯಾದಲ್ಲಿ ಓಕೆ, ಸೊ ಯೂಶುವಲಿ ಒಂದು ಪ್ಲಾಸ್ಮಿಡ್ ಇರುತ್ತೆ, ಹಾಗೆ ಇನ್ನೊಂದು ಜೀನೋಮಿಕ್ DNA ಇರುತ್ತೆ. ಓಕೆ, ಸೊ ಒಂದು ಪ್ಲಾಸ್ಮಿಡ್ ಇರುತ್ತೆ. ಸೊ ಈ ಪ್ಲಾಸ್ಮಿಡ್ ಪ್ಲೇಸ್ ಅಲ್ಲಿ ನಾವು ಈ PBR 322 ವೆಕ್ಟರ್ ನ ಯೂಸ್ ಮಾಡಬಹುದು. ಗೊತ್ತಾಗ್ತಿದೆನಾ? ಸೊ ಇದರಲ್ಲಿ ಮೇಜರ್ ಆಗಿ ಏನೇನ್ ಪಾರ್ಟ್ಸ್ ಇರುತ್ತೆ? ಒಂದು ಫಸ್ಟ್ ಥಿಂಗ್ ಇಸ್ ORI ಅಂತಂದ್ರೇನು? ಒರಿಜಿನ್ ಆಫ್ ರೆಪ್ಲಿಕೇಶನ್. ಸೊ ಈ ಪ್ಲಾಸ್ಮಿಡ್ ಹೋಸ್ಟ್ ಅಲ್ಲಿ ನಾವು ಹಾಕಿದಾಗ ಅದೇನಾಗ್ಬೇಕು, ರೆಪ್ಲಿಕೇಟ್ ಆಗ್ಬೇಕು. ಸೊ ಹಾಗಾಗಿ ಅದರದೇ ಒಂದು ರೆಪ್ಲಿಕೇಶನ್ ಸೈಟ್ ಇರುತ್ತೆ, ಅದನ್ನ ಏನಂತ ಕರಿತೀವಿ? ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ. ನೆಕ್ಸ್ಟ್ ROP ಅಂತ ಅಂದ್ರೆ ರೆಪ್ಲಿಕೇಶನ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಪ್ರೋಟೀನ್ಸ್ ಬೇಕಾಗುತ್ತೆ ಮಕ್ಕಳೇ. ಸೊ ಪ್ರೋಟೀನ್ಸ್ ಕೂಡ ಆದಷ್ಟಿಗೆ ಅದೇ ಸಿಂಥಸಿಸ್ ಮಾಡ್ಕೋಬೇಕಲ್ವಾ ಇದು. ಸೊ ಪ್ರೋಟೀನ್ಸ್ ಇನ್ವಾಲ್ವ್ಡ್ ಇನ್ ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್. ನೋಡಿ, ಈ ಕಾನ್ಸೆಪ್ಟ್ ಇದೆಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಡಯಾಗ್ರಾಮ್ ಕೆಳಗಡೆ ಮಾತ್ರ ಕೊಟ್ಟಿರೋದು. ದಿಸ್ ಕಾನ್ಸೆಪ್ಟ್ ಈಸ್ ನಾಟ್ ಗಿವನ್ ಇನ್ ಪ್ಯಾರಾಗ್ರಾಫ್ ದಟ್ ಈಸ್ ಬಿಸೈಡ್ ಆಫ್ ದಿಸ್ ಡಯಾಗ್ರಾಮ್. ಇದ್ರ ಪಕ್ಕ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ರಲ್ಲ ಅಲ್ಲಿ ರಾಪ್ ಜೀನ್ ಬಗ್ಗೆ ಕೊಟ್ಟಿಲ್ಲ. ಬಟ್ ನೀಟ್ KCT ಅಲ್ಲಿ ಮತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕ್ವೆಶನ್ಸ್ ನ ಕೇಳಿದ್ದಾರೆ. ಸೊ ಎಲ್ಲಿರುತ್ತೆ ಅಂತ ಅಂದ್ರೆ ದಟ್ ಈಸ್ ಬಿಲೋ ದ ಡಯಾಗ್ರಾಮ್. ಅದಕ್ಕೆ ಹೇಳೋದು ಡಯಾಗ್ರಾಮ್ ನೋಡ್ಕೊಂಡ್ರೆ ಅಷ್ಟೇ ಅಲ್ಲ, ಡಯಾಗ್ರಾಮ್ ಕೆಳಗಡೆ ಇರುವಂತ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್. ಗೊತ್ತಾಗ್ತಿದೆನಾ? ಸೊ ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ರೆಸ್ಟ್ರಿಕ್ಷನ್ ಸೈಟ್ಸ್ ಇರುತ್ತೆ ಮಕ್ಕಳು. ಸೊ ರೆಸ್ಟ್ರಿಕ್ಷನ್ ಸೈಟ್ ಅಂತ ಅಂದ್ರೆ ಇದು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಇರುವಂತಹ ಜಾಗ. ಸೊ ಎಷ್ಟಿದೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೆ ಟೋಟಲ್ ಆಗಿ 8 ಇದೆ. ಓಕೆ, ದಟ್ ಈಸ್ ನೋಡಿ 1 2 3 4 5 6 7 8. ಓಕೆ, ಸೊ ಫ್ರಮ್ ಹಿಯರ್ ವಿ ಹ್ಯಾವ್ ಸ್ಟಾರ್ಟೆಡ್. ಸೊ ಟೋಟಲ್ ಎಷ್ಟಿದೆ ರೆಸ್ಟ್ರಿಕ್ಷನ್ ಸೈಟ್ಸ್ ದಟ್ ಈಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಎಷ್ಟಿರುತ್ತೆ? 8 ಇರುತ್ತೆ. ನಿಮಗೆ ಈ ನಂಬರ್ ಕೂಡ ಕೇಳ್ತಾರೆ, ಟೋಟಲ್ ಆಗಿ ಎಷ್ಟಿದೆ ಅಂತ ಕೇಳ್ತಾರೆ. ಓಕೆ, ದಟ್ ಈಸ್ 8 ಅಂತ ಹೇಳ್ತೀರಾ. ಏನ್ ಕೆಲಸ ಇದ್ರದ್ದು ಅಂತಂದ್ರೆ ಆಕ್ಚುಲ್ ಆಗಿ ರೆಸ್ಟ್ರಿಕ್ಷನ್ ಸೈಟ್ ಅಂತ ಅಂದ್ರೆ ದಟ್ ಈಸ್ ದ ರೀಜನ್ ವೇರ್ ವಿ ಕ್ಯಾನ್ ಕಟ್ ದಿಸ್ ಪ್ಲಾಸ್ಮಿಡ್ ಅಂತ ಅರ್ಥ. ಈ ಪ್ಲಾಸ್ಮಿಡ್ ನ ನಾವು ಆ ರೀಜನ್ ಅಲ್ಲಿ ಏನ್ ಮಾಡಬಹುದು, ಆ ಸೈಟ್ ಅಲ್ಲಿ ಏನ್ ಮಾಡಬಹುದು, ಕಟ್ ಮಾಡಿ ನಮಗೆ ಬೇಕಾಗಿರುವಂತ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಬಹುದು. ಓಕೆನಾ? ಸೊ ಇದು ಇದರ ಮೀನಿಂಗ್ ಇರುವಂತದ್ದು. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರುವಂತದ್ದು ಯಾವುದು ಅಂತ ಅಂದ್ರೆ ದಟ್ ಈಸ್ BAMH1. ಈ ರೆಸ್ಟ್ರಿಕ್ಷನ್ ಸೈಟ್, ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ಇರುವಂತ ಸೈಟ್ ನ ಏನ್ ಮಾಡಿದ್ದಾರೆ, ಈ ಪ್ಲಾಸ್ಮಿಡ್ PBR 322 ಅಲ್ಲಿ ಇವರು ಯೂಸ್ ಮಾಡಿರುವಂತದ್ದು. ಅಂದ್ರೆ ಈ ರೀಜನ್ ಅಲ್ಲಿ ಏನ್ ಮಾಡ್ತಾರೆ, ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ರೀಜನ್ ವೇರ್ ಫಾರಿನ್ ಜೀನ್ ಈಸ್ ಗೋಯಿಂಗ್ ಟು ಬಿ ಇನ್ಸರ್ಟೆಡ್. ಗೊತ್ತಾಗ್ತಿದೆನಾ? ಸೊ ನೆಕ್ಸ್ಟ್, ಸೊ ನಿಮಗೆ ಕ್ವೆಶನ್ ಕೇಳ್ತಾರೆ, ಒಂದ್ ಇರ್ಬೇಕಾ ರೆಸ್ಟ್ರಿಕ್ಷನ್ ಸೈಟ್ ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೇಕಾ ಅಂತ ಕೇಳ್ತಾರೆ. ಸೊ ಯೂಶುವಲಿ ನಾವು ಚೂಸ್ ಮಾಡ್ಕೋಬೇಕಾಗಿರುವಂತದ್ದು ಒಂದೇ.
ಯಾಕಂದ್ರೆ ಒಂದಕ್ಕಿಂತ ನಾವು ಜಾಸ್ತಿ ಚೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅಲ್ಲಿನೂ ಕೂಡ ಕಟ್ ಮಾಡ್ಬೇಕಾಗುತ್ತೆ, ಮತ್ತೆ ಅಲ್ಲಿನೂ ಕೂಡ ಫಾರಿನ್ ಜೀನ್ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ನಾಟ್ ರಿಕ್ವೈರ್ಡ್. ಒಂದು ಫಾರಿನ್ ಜೀನ್ ಒಂದು ಪ್ಲಾಸ್ಮಿಡ್ಗೆ ಇನ್ಸರ್ಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಹಂಗೇನೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ಆಕ್ಚುಲ್ ಆಗಿ ಇರುವಂತದ್ದು ಈ ಟೋಟಲ್ ಜೀನೋಮ್ ಸೈಜ್ ಏನಿದೆ ತುಂಬಾ ಚಿಕ್ಕದಿದೆ. ಓಕೆ, ಸೊ ಈ ಜೀನ್ ಸೈಜ್, ಈ ಡಬಲ್ ಸ್ಟ್ರಾಂಡೆಡ್ ಸರ್ಕ್ಯುಲರ್ DNA ಏನಿದೆಲ್ಲ ಪ್ಲಾಸ್ಮಿಡ್, ಇದರ ಸೈಜ್ ಚಿಕ್ಕದಿದೆ. ಸೊ ಇನ್ನೊಂದ್ ಕಡೆ ಇದೇ ರೀತಿ ಕಟ್ ಮಾಡ್ಕೊಂತ ಬಂದ್ರೆ ಉಳಿಯೋದೇನಾಗುತ್ತೆ ಈ ಸರ್ಕಲ್ ಅಲ್ಲಿ. ಓಕೆ, ಸೊ ಹಂಗಾಗಿ ಏನಂತ ಅರ್ಥ, ಸೊ ಒಂದೇ ರೆಸ್ಟ್ರಿಕ್ಷನ್ ಸೈಟ್ ಇರಬೇಕು ಅಂತ ಅರ್ಥ. ಓಕೆನಾ? ಸೊ ಐ ರಬ್ ದಿಸ್ ಆಲ್. ಸೊ ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅಂತ ಇದೆ. ಓಕೆ, ದಟ್ ಈಸ್ ಆಲ್ಸೋ ನೋನ್ ಆಸ್ ವಾಟ್ ಮಕ್ಕಳೇ, ಸೆಲೆಕ್ಟಬಲ್ ಮಾರ್ಕರ್ ಜೀನ್. ಸೊ ಯಾವ್ದಿದೆ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಮತ್ತೆ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಅದೇ ರೀತಿ ಇನ್ನೂ ಬೇರೆನೂ ಕೂಡ ಕೊಟ್ಟಿದ್ದಾರೆ NCERT ಅಲ್ಲಿ. ಸೊ ಅದನ್ನು ಕೂಡ ನಿಮಗೆ ನೀಟ್ ಕ್ವೆಶನ್ಸ್ ಅಲ್ಲಿ ಕೇಳಿದ್ದಾರೆ. ಏನಂತ, ಯಾವ್ದ್ಯಾವ್ದು ಆಂಪಿಸಿಲಿನ್ ರೆಸಿಸ್ಟೆಂಟ್, ಯಾವ್ದ್ಯಾವ್ದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಮತ್ತೆ ಸೆಲೆಕ್ಟಬಲ್ ಮಾರ್ಕರ್ ಜೀನ್ ಇದೆ ಅಂತ ಕೇಳ್ತಾರೆ. ಸೊ ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್, ಕೆನಾಮೈಸಿನ್ ಮತ್ತೆ ಕ್ಲೋರೆಂಫೆನಿಕಾಲ್ ಅಂತ. ಸೊ ನೋಡಿ, ಇದು ಆರ್ಟಿಫಿಷಿಯಲ್ ಆಗಿ ಸಿಂಥಸಿಸ್ ಮಾಡಿರುವಂತಹ ವೆಕ್ಟರ್ ಆಗಿರೋದ್ರಿಂದ ಬೇಕಾಗುತ್ತೆ ಟ್ರಾನ್ಸ್ಫಾರ್ಮೆಂಟ್. ನಾನು ಅರ್ಥ ಮಾಡಿಸ್ತೀನಿ ಯಾವ್ದಾದ್ರು ಟರ್ಮ್ಸ್ ಅಂತ. ಟ್ರಾನ್ಸ್ಫಾರ್ಮೆಂಟ್, ನಾನ್ ಟ್ರಾನ್ಸ್ಫಾರ್ಮೆಂಟ್, ರೀಕಾಂಬಿನೆಂಟ್, ನಾನ್ ರೀಕಾಂಬಿನೆಂಟ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ರೆಸಿಸ್ಟೆಂಟ್ ಜೀನ್ಗಳು ಬೇಕಾಗುತ್ತೆ. ಸೊ ಹಂಗಾಗಿ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವ್ದು ಇದ್ರಲ್ಲಿ ಅಂದ್ರೆ ಆಂಪಿಸಿಲಿನ್ ರೆಸಿಸ್ಟೆಂಟ್ ಮತ್ತೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ. ಓಕೆ, ಸೊ ಇದನ್ನ ಇನ್ನೊಂದು ಏನಂತ ಹೇಳ್ಬೋದು ನಾವು, ಸೆಲೆಕ್ಟಬಲ್ ಮಾರ್ಕರ್. ಒಂದು ಮಾರ್ಕಿಂಗ್ ಬೇಕು ನಮಗೆ. ಸೊ ಆ ರೀಜನ್ ಅಲ್ಲಿನೇ ನಾವು ಏನ್ ಮಾಡ್ಬೋದು, ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡ್ಬೋದು. ಸೊ ನೋಡಿ, ಈಗ ಟೆಟ್ರಾಸೈಕ್ಲಿನ್ ರೀಜನ್ ಇದೆ ಸೆಲೆಕ್ಟಬಲ್ ಮಾರ್ಕರ್, ಇದನ್ನ ತೆಗೆದ್ಬಿಟ್ಟು ಓಕೆ ನನಗೆ ಬೇಕಾಗಿರುವಂತ ಒಂದು ಫಾರಿನ್ ಜೀನ್ ನ ನಾನು ಇನ್ಸರ್ಟ್ ಮಾಡ್ತೀನಿ. ಸೊ ಅವಾಗ ಯಾವ ರೀತಿ ಕಾಣಿಸುತ್ತೆ, ಸೊ ಈ ರೀತಿ ಇರುವಂತಹ ಪ್ಲಾಸ್ಮಿಡ್ ಅಲ್ಲಿ ಈ ರೀಜನ್ ಅಲ್ಲಿ ಏನಿತ್ತು ಮುಂಚೆ, ಸೆಲೆಕ್ಟಬಲ್ ಮಾರ್ಕರ್ ಟೆಟ್ರಾಸೈಕ್ಲಿನ್ ಇತ್ತು. ಓಕೆನಾ? ಸೊ ಆ ಪ್ಲೇಸ್ ಅಲ್ಲಿ ನಾನು ಈಗ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿದೀನಿ. ಸೊ ಈಗ ಬ್ಲೂ ಕಲರ್ ರೀಜನ್ ಇದೆಲ್ಲ, ಸೊ ಇದೆಲ್ಲ ಏನು ಫಾರಿನ್ ಜೀನ್ ಇರುವಂತದ್ದು, ಅಂದ್ರೆ ಹೊಸದಾಗಿ ನಾನು ಇನ್ಸರ್ಟ್ ಮಾಡಿರುವಂತದ್ದು. ಓಕೆ, ಸೊ ದಿಸ್ ಈಸ್ ನೋನ್ ಆಸ್ ವಾಟ್ ನೌ RDNA. RDNA ಅಂತ ಅಂದ್ರೆ ಏನು, ರೀಕಾಂಬಿನೆಂಟ್. ಹೊಸದಾಗಿ ನಾವು ಕಂಬೈನ್ ಮಾಡಿದೀವಿ, ಸಾರಿ DNA. RDNA ಅಂದ್ರೆ ಏನು, ರೀಕಾಂಬಿನೆಂಟ್ DNA. ರೀಕಾಂಬಿನೆಂಟ್ ಅಂದ್ರೆ ಏನು, ಹೊಸದಾಗಿ ನಾವು ಫಾರಿನ್ ಜೀನ್ ನ ಕಂಬೈನ್ ಮಾಡಿದ್ವಿ. ರೀಕಂಬೈನಿಂಗ್ ಸಮಥಿಂಗ್ ಟು ವಾಟ್ ಒರಿಜಿನಲಿ ಎಕ್ಸಿಸ್ಟೆಡ್ ಈಸ್ ನೋನ್ ಆಸ್ ವಾಟ್, recombinant. ಈ ಟೋಟಲ್ ಸ್ಟ್ರಕ್ಚರ್ ಏನು, ದಿಸ್ ಇಸ್ DNA, ರೈಟ್? ಸೊ RDNA. ಸೊ ಇಂಥ DNA ಗೆ ನಾವು RDNA ಅಂತ ಕರಿತೀವಿ. ಸೊ ಹಂಗಾದ್ರೆ ಇಲ್ಲಿ ಇರುವಂತ DNA ಏನು ಮ್ಯಾಮ್, ದಿಸ್ ಇಸ್ ಜಸ್ಟ್ ಪ್ಲಾಸ್ಮಿಡ್, ದಿಸ್ ಇಸ್ ನಾಟ್ RDNA. RDNA ಅಂತ ಯಾವಾಗ ಅನ್ಸ್ಕೊಳ್ಳುತ್ತೆ ಮಕ್ಕಳೇ, ಸೊ ಇಲ್ಲಿರುವಂತಹ ರೀಜನ್ ನ ನಾವು ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತ ಒಂದು ಫಾರಿನ್ ಜೀನ್ ಅಥವಾ ಏಲಿಯನ್ DNA ನ ನಾವು ಇನ್ಸರ್ಟ್ ಮಾಡಿದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ರೀಕಾಂಬಿನೆಂಟ್ DNA ಅಂತ ಕರಿತೀವಿ. ಸೊ ಈ ರೀತಿ ಮಾಡ್ಬೇಕು ಅಂದ್ರೆ ನಮಗೆ ಮಾರ್ಕ್ ಬೇಕು, ಕೆಲವೊಂದು ಮಾರ್ಕರ್ಸ್ ಬೇಕು. ಸೊ ಹಂಗಾಗಿ ಇಲ್ಲಿ ಯೂಸ್ ಮಾಡಿರುವಂತಹ ಮಾರ್ಕರ್ಸ್ ಯಾವ್ದು ಅಂದ್ರೆ ಆಂಪಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಈಗ ರೆಸಿಸ್ಟೆಂಟ್ ಅಂತಾನೆ ಯಾಕೆ ಹೇಳ್ತಾ ಇದ್ದಾರೆ ಜೀನ್ಗೆ ಅಂತ ಅಂದ್ರೆ, ನೋಡಿ ಈ ಪ್ಲಾಸ್ಮಿಡ್ ಇದೆಲ್ಲ ಆಂಪಿಸಿಲಿನ್ ಕೆಮಿಕಲ್ ಅಲ್ಲಿ ಹಾಕಿದ್ರು ಕೂಡ ಗ್ರೋ ಆಗುತ್ತೆ ಅಂತ ಅಂದ್ರೆ ಆಂಪಿಸಿಲಿನ್ಗೆ ರೆಸಿಸ್ಟೆಂಟ್ ಇದೆ. ಆಂಪಿಸಿಲಿನ್ ಅನ್ನೋಂತ ಕೆಮಿಕಲ್ಗೆ ಇದೇನಿದೆ, ರೆಸಿಸ್ಟೆಂಟ್ ಇದೆ. ಸೊ ಹಂಗಾಗಿ ಇದನ್ನ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್. ನಾವು ಈಗ ಕೊರೋನಾಗೆ ವೈರಸ್ ಹಾಕಿಸ್ಕೊಂಡಿದೀವಿ. ಸೊ ಕೊರೋನಾ ವೈರಸ್ ನಮಗೆ ಅಟ್ಯಾಕ್ ಆದ್ರೂ ಕೂಡ ನಾವೇನಿದೀವಿ, ವಿ ಆರ್ ರೆಸಿಸ್ಟೆಂಟ್ ಟು ದಟ್ ವೈರಸ್. ಗೊತ್ತಾಗ್ತದೆನಾ? ಸೊ ಇದರಲ್ಲಿ ಆಲ್ರೆಡಿ ಯಾವ ಜೀನ್ ಇದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಹಂಗಾಗಿ ಆಂಪಿಸಿಲಿನ್ ಕೆಮಿಕಲ್ ಹಾಕಿದ್ರೂ ಕೂಡ ಇದು ಏನಾಗುತ್ತೆ, ಗ್ರೋ ಆಗುತ್ತೆ. ನೆಕ್ಸ್ಟ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಅಂದ್ರೆ ಟೆಟ್ರಾಸೈಕ್ಲಿನ್ ಅನ್ನುವಂತ ಜೀನ್ ಇದರಲ್ಲಿ ಇದೆ. ಸೊ ಟೆಟ್ರಾಸೈಕ್ಲಿನ್ ಕೆಮಿಕಲ್ ಇದಕ್ಕೆ ಹಾಕಿದ್ರು ಕೂಡ ಇದಕ್ಕೆ ಏನು ಎಫೆಕ್ಟ್ ಆಗಲ್ಲ. ಸೊ ಇಟ್ ಈಸ್ ರೆಸಿಸ್ಟೆಂಟ್ ಟು ವಾಟ್ ಮಕ್ಕಳೇ, ಟೆಟ್ರಾಸೈಕ್ಲಿನ್. ಗೊತ್ತಾಗ್ತದೆನಾ? ಸೊ ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಮುಗೀತು. ನಾನು ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಯಾವಾಗ ಆಗುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಟೆಟ್ರಾಸೈಕ್ಲಿನ್ ಜೀನ್ ಇರುವಂತಹ ರೀಜನ್ ನ ನಾನೇನಾದ್ರೂ ತೆಗೆದು ಹಾಕಿದ್ರೆ, ಸೊ ನೋಡಿ ಇಲ್ಲಿ ಈ ರೀಜನ್ ನ ತೆಗ್ದಿದ್ದೀನಿ, ತೆಗೆದ್ಬಿಟ್ಟು ನಾನಿಲ್ಲಿ ಬ್ಲೂ ಕಲರ್ದು ಹೊಸ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿದ್ದೀನಿ. ಹೌದಾ? ಸೊ ಇಲ್ಲಿ ಇನ್ಸರ್ಟ್ ಮಾಡಿದ್ದಕ್ಕೇನೆ ಇಲ್ಲೇನಾಗ್ಬಿಡ್ತು, ಟೆಟ್ರಾಸೈಕ್ಲಿನ್ ಜೀನ್ ಹೋಯ್ತು. ಸೊ ಇಟ್ ಈಸ್ ನೌ ಕಾಲ್ಡ್ ಆಸ್ ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್. ಓಕೆ, ರೆಸಿಸ್ಟೆಂಟ್ ಇತ್ತು, ಅದು ಸೆನ್ಸಿಟಿವ್ ಆಗ್ಬಿಟ್ಟು. ಲೈಕ್ ನಮಗೆ ವ್ಯಾಕ್ಸಿನೇಷನ್ ಹಾಕ್ಸಕ್ಕಿಂತ ಮುಂಚೆ ನಾವೇನಿದ್ವಿ, ಕೋವಿಡ್ ಸೆನ್ಸಿಟಿವ್ ಇದ್ವಿ, ಈಗ ಅದಕ್ಕೆ ನಾವು ರೆಸಿಸ್ಟೆಂಟ್ ಆಗಿದ್ದೀವಿ. ಗೊತ್ತಾಗ್ತಿದೆನಾ? ಅದೇ ರೀತಿ ಆಂಪಿಸಿಲಿನ್ ರೀಜನ್ ನ
ಈ ರೀಜನ್ ಅಲ್ಲಿ ಪಿಂಕ್ ಕಲರ್ ಇದೆ ಅಲ್ಲ, ಇದಿಷ್ಟೇ ರೀಜನ್ ನ ತೆಗೆದ್ಬಿಟ್ಟು ನನಗೆ ಬೇಕಾಗಿರುವಂತ ಒಂದು ಫಾರಿನ್ ಜೀನ್, ಲೆಟ್ಸ್ ಸೇ ಇಟ್ ಆಸ್ ಯೆಲ್ಲೋ ಕಲರ್ದು ಜೀನ್ ಒಂದು ಇನ್ಸರ್ಟ್ ಮಾಡೋಣ ಇಲ್ಲಿ. ಓಕೆ, ಸೊ ಇದಿಷ್ಟು ಒಂದು ಹೊಸ ಜೀನ್ ನಾನು ಹಾಕಿದೀನಿ. ಅವಾಗ ಆಂಪಿಸಿಲಿನ್ ಜೀನ್ ಇರುತ್ತಾ ಇಲ್ಲಿ? ಆಂಪಿಸಿಲಿನ್ ಜೀನ್ ಇಲ್ಲೇ ಇಲ್ಲ, ನನಗೆ ಬೇಕಾಗಿರುವಂತ ಹೊಸ ಜೀನ್ ಹಾಕ್ಬಿಟ್ಟಿದೀನಿ, right? So this plasmid now becomes what? This plasmid now becomes, now it is converted to ampicillin sensitive. ಗೊತ್ತಾಗ್ತದೇನಾ? ಆಂಪಿಸಿಲಿನ್ ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಸೊ ಇದು ರೆಸಿಸ್ಟೆಂಟ್ ಮತ್ತೆ ಸೆನ್ಸಿಟಿವ್ ಗೆ ಏನು ಡಿಫರೆನ್ಸ್ ಇರುವಂತದ್ದು, ಗೊತ್ತಾಗ್ತದೇನಾ? ಸೊ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಒಂದು ಏನ್ ತಗೊಳ್ಳೋಣ, ಒಂದು ಬ್ಯಾಕ್ಟೀರಿಯಾ ಇದೆ ಮಕ್ಕಳೇ. ಓಕೆ, ಬ್ಯಾಕ್ಟೀರಿಯಾದಲ್ಲಿ ಯೂಶಲಿ ಏನು ಒಂದು ಜೀನೋಮಿಕ್ DNA ಇರುತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪ್ಲೇಟ್ ತಗೊಂಡ್ಬಿಟ್ಟು ಇಲ್ಲಿ ಡಿಫ್ರೆಂಟ್ ಏನಿರುತ್ತೆ ಪ್ಲಾಸ್ಮಿಡ್ ನ ಹಾಕಿರ್ತಾರೆ. ಕೆಲವೊಂದು ಪ್ಲಾಸ್ಮಿಡ್ ಏನಾಗಿರುತ್ತೆ ಅಂತಂದ್ರೆ ಫಾರಿನ್ ಜೀನ್ ಏನಾಗಿರಲ್ಲ, ಇನ್ಸರ್ಟ್ ಆಗಿರಲ್ಲ. ನೋಡಿ, ಇದಕ್ಕೆ ಫಾರಿನ್ ಜೀನ್ ಇನ್ಸರ್ಟೇ ಆಗಿಲ್ಲ. ಸೊ ಹಂಗಾದ್ರೆ ಇದನ್ನ ಏನಂತ ಕರಿತೀವಿ? ನಾನ್ ರೀಕಾಂಬಿನೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಯಾವ್ದಕ್ಕೆ ಫಾರಿನ್ ಜೀನ್ ಇನ್ಸರ್ಟ್ ಆಗಿದೆ ಅದನ್ನ ನಾವೇನಂತ ಕರಿತೀವಿ? ದಿಸ್ ಇಸ್ ನೋನ್ ಆಸ್ ವಾಟ್? ರೀಕಾಂಬಿನೆಂಟ್. ಓಕೆ, ಆಮೇಲೆ ಕೆಲವೊಂದು ಬ್ಯಾಕ್ಟೀರಿಯಾ ಏನಿದೆ ಅಲ್ಲ, ಈ ಪ್ಲಾಸ್ಮಿಡ್ ನ ಒಳಗಡೆ ತಗೊಳ್ಳೋದಿಲ್ಲ. ಓಕೆ, ಸೊ ಫಾಸ್ಟ್ ಆಗಿ ಹಾಕ್ಬೇಕಾದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಏನಿರಲ್ಲ ಅಂತಂದ್ರೆ ಕಾಂಪಿಟೆಂಟ್ ಇರೋದಿಲ್ಲ, ಅದು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೊ ಈ ಪ್ಲಾಸ್ಮಿಡ್ ಒಳಗಡೆ ಹೋಗಿರಲ್ಲ, ಅಂತದಕ್ಕೆ ನಾವೇನಂತ ಕರಿತೀವಿ? ನಾನ್ ಟ್ರಾನ್ಸ್ಫಾರ್ಮೆಂಟ್. ಟ್ರಾನ್ಸ್ಫಾರ್ಮ್ ಆಗಿಲ್ಲ ಅದು. ಓಕೆನಾ? ಸೊ ದಟ್ ಈಸ್ ನೋನ್ ಆಸ್ ವಾಟ್? ನಾನ್ ಟ್ರಾನ್ಸ್ಫಾರ್ಮೆಂಟ್. ಹಾಗೇನೆ ಯಾವುದೇ ಪ್ಲಾಸ್ಮಿಡ್ ಒಳಗಡೆ ಹೋದ್ರೂ ಕೂಡ ಅದನ್ನ ನಾವು ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಲ್ಲಿ ನಾರ್ಮಲ್ ಆಗಿ ಜೀನೋಮಿಕ್ DNA ಇದೆ, ಇದ್ರೊಳಗಡೆ ಯಾವುದೇ ರೀತಿ ಪ್ಲಾಸ್ಮಿಡ್ ಏನಾಗಿಲ್ಲ, ಹೋಗಿಲ್ಲ. ದೇರ್ ಇಸ್ ನೋ ಪ್ಲಾಸ್ಮಿಡ್ ಇನ್ಸೈಡ್ ದಿಸ್ ಬ್ಯಾಕ್ಟೀರಿಯಾ. ನಾವು ದಿಸ್ ಬ್ಯಾಕ್ಟೀರಿಯಾ ಈಸ್ ನೋನ್ ಆಸ್ ವಾಟ್? ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಟ್ರಾನ್ಸ್ಫಾರ್ಮೆಂಟ್ ಅಂತ ಅಂದ್ರೆ ಇದರಲ್ಲಿ ಪ್ಲಾಸ್ಮಿಡ್ ಹೋಗಿದೆ. ಸೊ ಇನ್ ದಿಸ್ ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಇಸ್ ಪ್ರೆಸೆಂಟ್, ಬಟ್ ವಾಟ್ ಕೈಂಡ್ ಆಫ್ ಪ್ಲಾಸ್ಮಿಡ್? ಸೊ ನಾರ್ಮಲ್ ಜೀನೋಮಿಕ್ DNA ಇದೆ, ಜೊತೆಗೆ ಪ್ಲಾಸ್ಮಿಡ್ ಇದೆ. ಓಕೆ, ಸೊ ಯಾವ್ದು ಪ್ಲಾಸ್ಮಿಡ್ ಅಂತಂದ್ರೆ ನಾರ್ಮಲ್ PBr322 ಪ್ಲಾಸ್ಮಿಡ್ ಇದೆ. ಸೊ ಹಂಗಂದ್ರೆ ಇದನ್ನ ಏನಂತ ಕರಿತೀವಿ ನಾವು? ನಾನ್ ರಿಕಾಂಬಿನೆಂಟ್. ಯಾಕಂದ್ರೆ ಅದರಲ್ಲಿ ಫಾರಿನ್ ಜೀನ್ ಇನ್ಸರ್ಟ್ ಆಗಿಲ್ಲ. ಓಕೆನಾ? ಸೊ ನಾರ್ಮಲ್ ಜೀನೋಮಿಕ್ DNA ಇರುತ್ತೆ, ಅದ್ರ ಜೊತೆಗೇನೆ ನಾರ್ಮಲ್ ಪ್ಲಾಸ್ಮಿಡ್ ಇದೆ, PBr322 ಪ್ಲಾಸ್ಮಿಡ್ ಇದೆ. ಸೊ ಹಂಗಾದ್ರೆ ಇದು ನಾನ್ ರಿಕಾಂಬಿನೆಂಟ್. ಯಾಕಂದ್ರೆ ರೀಕಂಬೈನ್ ಆಗಿರುವಂತದ್ದು, ಫಾರಿನ್ ಜೀನ್ ಇನ್ಸರ್ಟ್ ಆಗಿರುವಂತಹ DNA ಇರುವಂತಹ ಪ್ಲಾಸ್ಮಿಡ್ ಏನಾಗಿಲ್ಲ, ಬ್ಯಾಕ್ಟೀರಿಯಾ ಒಳಗಡೆ ಹೋಗಿಲ್ಲ. ಸೊ ದಿಸ್ ಈಸ್ ನೌ ನೋನ್ ಆಸ್ ನಾನ್ ರಿಕಾಂಬಿನೆಂಟ್, ಬಟ್ ಇಟ್ ಕಮ್ಸ್ ಅಂಡರ್ ವಾಟ್? ಟ್ರಾನ್ಸ್ಫಾರ್ಮೆಂಟ್. ಟ್ರಾನ್ಸ್ಫಾರ್ಮೆಂಟ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ನಾನ್ ರಿಕಾಂಬಿನೆಂಟ್, ಇನ್ನೊಂದು ರಿಕಾಂಬಿನೆಂಟ್. ಟ್ರಾನ್ಸ್ಫಾರ್ಮೆಂಟ್ ಅಂದ್ರೆ ಅದ್ರೊಳಗಡೆ ಪ್ಲಾಸ್ಮಿಡ್ ಹೋಗಿದೆ, ಬಟ್ ಎಂತ ಪ್ಲಾಸ್ಮಿಡ್ ಅದು? ರಿಕಾಂಬಿನೆಂಟಾ ನಾನ್ ರಿಕಾಂಬಿನೆಂಟಾ ಅಂತ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ಸೊ ಇನ್ನೊಂದಿದೆ, ಸೊ ಇನ್ನೊಂದು ಪ್ಲಾಸ್ಮಿಡ್ ಇದೆ. ಓಕೆ, ಸೊ ಇದರಲ್ಲಿ ಫಾರಿನ್ ಜೀನ್ ಇನ್ಸರ್ಟ್ ಆಗಿದೆ ಮಕ್ಕಳೇ. ಸೊ ಫಾರಿನ್ ಜೀನ್ ಇನ್ಸರ್ಟ್ ಆಗಿದೆ. ಸೊ ನಾವು ದಿಸ್ ಇಸ್ ನೋನ್ ಆಸ್ ವಾಟ್? rDNA. ಸೊ ರಿಕಾಂಬಿನೆಂಟ್ DNA ಇದೆ. ಸೊ ರಿಕಾಂಬಿನೆಂಟ್ DNA ಇರುವಂತ ಬ್ಯಾಕ್ಟೀರಿಯಾಗೆ ನಾವೇನಂತ ಕರಿತೀವಿ? ರಿಕಾಂಬಿನೆಂಟ್ ಬ್ಯಾಕ್ಟೀರಿಯಾ. ಈಸಿ ಪೀಸಿ. ರಿಕಾಂಬಿನೆಂಟ್ DNA ಇರುವಂತಹ ಬ್ಯಾಕ್ಟೀರಿಯಾಗೆ ಏನಂತ ಕರಿತೀವಿ? ರಿಕಾಂಬಿನೆಂಟ್ ಬ್ಯಾಕ್ಟೀರಿಯಾ. ಸೊ ಅದೇ ರೀತಿ ರಿಕಾಂಬಿನೆಂಟ್ ಇಲ್ಲೇ ಇರುವಂತದ್ದು ನಾನ್ ರಿಕಾಂಬಿನೆಂಟ್. ಓಕೆ, ಸೊ ಅದ್ರೊಳಗಡೆ ಏನು ಪ್ಲಾಸ್ಮಿಡ್ ಹೋಗೇ ಇಲ್ಲ ಅಂತ ಅಂದ್ರೆ ದಟ್ ಈಸ್ ನೋನ್ ಆಸ್ ವಾಟ್? ನಾನ್ ಟ್ರಾನ್ಸ್ಫಾರ್ಮೆಂಟ್. ಸೊ ಟೋಟಲಿ ದೇರ್ ಆರ್ 2 ಟೈಪ್ಸ್ ಮಕ್ಕಳೇ, ಟ್ರಾನ್ಸ್ಫಾರ್ಮೆಂಟ್ ಅಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್. ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂದ್ರೆ ಅದರಲ್ಲಿ ಯಾವುದೇ ರೀತಿ, ಆ ಬ್ಯಾಕ್ಟೀರಿಯಾದಲ್ಲಿ ಯಾವುದೇ ರೀತಿ ಪ್ಲಾಸ್ಮಿಡ್ ಇರೋದಿಲ್ಲ. ಓಕೆ, ಸೊ ಟ್ರಾನ್ಸ್ಫಾರ್ಮೆಂಟ್ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಇದೆ. ಓಕೆ, ಇದರಲ್ಲಿ 2 ಟೈಪ್ಸ್. ರಿಕಾಂಬಿನೆಂಟ್ ಅಂತಂದ್ರೆ rDNA ಇರುವಂತಹ ಪ್ಲಾಸ್ಮಿಡ್ ಇದೆ, ನಾನ್ ರಿಕಾಂಬಿನೆಂಟ್ ಅಂತಂದ್ರೆ ನಾರ್ಮಲ್ PBr322 ಪ್ಲಾಸ್ಮಿಡ್ ಇದೆ. ಗೊತ್ತಾಗ್ತಿದೆನಾ? ಸೊ ದೀಸ್ ಆರ್ ದ ಡಿಫರೆನ್ಸ್. ಈಗ ಇದನ್ನ ನಾವು ಕಂಡುಹಿಡಿಬೇಕು, ಬ್ಯಾಕ್ಟೀರಿಯಾದಲ್ಲಿ ಯಾವ್ದು ಟ್ರಾನ್ಸ್ಫಾರ್ಮೆಂಟ್ ಇದೆ, ಯಾವ್ದು ನಾನ್ ಟ್ರಾನ್ಸ್ಫಾರ್ಮೆಂಟ್ ಇದೆ ಅಂತ ಹೇಳಿ ಕಂಡುಹಿಡಿಬೇಕು ಅಂತಂದ್ರೆ, ಸೊ ಫಾಸ್ಟ್ ಆಗಿ ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಎಲ್ಲದ್ರಲ್ಲೂ ಕೂಡ ಈ ಯಾವ್ದು ಪ್ಲಾಸ್ಮಿಡ್ಸ್ ನ ಹಾಕಿರ್ತಾರೆ. ಕೆಲವೊಂದು ಪ್ಲಾಸ್ಮಿಡ್ ಅಲ್ಲಿ ಫಾರಿನ್ ಜೀನ್ ಇರುತ್ತೆ, ಕೆಲವೊಂದು ಪ್ಲಾಸ್ಮಿಡ್ ಅಲ್ಲಿ ಫಾರಿನ್ ಜೀನ್ ಇರೋದಿಲ್ಲ. ಓಕೆನಾ? ಕೆಲವೊಂದು ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ನ ಇಂಟೆಕ್ಟ್ ಮಾಡ್ಕೊಳ್ಳುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾ ಇಂಟೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ನಮಗೆ ಏನ್ ಬೇಕು? rDNA ಇರುವಂತಹ ಬ್ಯಾಕ್ಟೀರಿಯಾ ಬೇಕು. ಸೊ ದಿಸ್ ಇಸ್ 4th ಒನ್. ಈ ಬ್ಯಾಕ್ಟೀರಿಯಾ ಬೇಕು ನಮಗೆ, ರಿಕಾಂಬಿನೆಂಟ್ rDNA ಇರುವಂತಹ ಬ್ಯಾಕ್ಟೀರಿಯಾ ಬೇಕು. ಸೊ ನಾವೇನ್ ಮಾಡ್ತೀವಿ? ಸೆಲೆಕ್ಟಬಲ್ ಮಾರ್ಕರ್ಸ್ ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ತೀವಿ.
ಆಂಪಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ಸೆಲೆಕ್ಟಬಲ್ ಮಾರ್ಕರ್ಸ್ ನ ಯೂಸ್ ಮಾಡ್ಕೊಂಡು ನಾವು ಚೆಕ್ ಮಾಡ್ತೀವಿ ಟ್ರಾನ್ಸ್ಫಾರ್ಮೆಂಟ್ ಯಾವುದು, ನಾನ್ ಟ್ರಾನ್ಸ್ಫಾರ್ಮೆಂಟ್ ಯಾವುದು, ರೀಕಾಂಬಿನೆಂಟ್ ಯಾವ್ದ್ರಲ್ಲಿದೆ, ನಾನ್ ರೀಕಾಂಬಿನೆಂಟ್ ಯಾವ್ದ್ರಲ್ಲಿದೆ. ಅಲ್ಟಿಮೇಟ್ಲಿ ವಿ ವಾಂಟ್ ರೀಕಾಂಬಿನೆಂಟ್. ದೆನ್ ವಾಟ್ ದೇ ವಿಲ್ ಡೂ ಈಸ್, ಸಿ ಈ ರೀತಿ 3 ತರ ಬ್ಯಾಕ್ಟೀರಿಯಾ ಇದೆ. 1, 2 and 3. 3 types of bacteria are present. Now, they will take one petri dish. Petri dish ಅಂದ್ರೆ ನಾರ್ಮಲ್ ಆಗಿ ಲ್ಯಾಬೊರೇಟರಿ ಇರುವಂತದ್ದು. ಸೊ ಅದರಲ್ಲಿ ಕೆಮಿಕಲ್ ಅಲ್ಲಿ ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಬಟ್ ಆಕ್ಚುಯಲ್ ಪ್ರೋಸೆಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ನಾಟ್ ಪೆಟ್ರಿ ಡಿಶ್. ಓಕೆ, ಸೊ ನಿಮಗೆ ಒಂದು ಕಾಮನ್ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಸೊ ಒಂದು ಪೆಟ್ರಿ ಡಿಶ್ ಇದೆ, ಒಂದಲ್ಲಿ ಏನ್ ಕೆಮಿಕಲ್ ಹಾಕಿದ್ದಾರೆ, ಆಂಪಿಸಿಲಿನ್ ಕೆಮಿಕಲ್ ಹಾಕಿದ್ದಾರೆ, ಇನ್ನೊಂದರಲ್ಲಿ ಟೆಟ್ರಾಸೈಕ್ಲಿನ್ ಕೆಮಿಕಲ್ ಹಾಕಿದ್ದಾರೆ ಮಕ್ಕಳೇ. ಓಕೆ, ಸೊ ಈಗ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ ಏನ್ ತಗೊಳ್ಳೋಣ, ರೆಡ್ ಕಲರ್ ತಗೋಣ. ಓಕೆ, ಸೊ ಫಸ್ಟಿಗೆ ನಾನ್ ಟ್ರಾನ್ಸ್ಫಾರ್ಮೆಂಟ್ ಬ್ಯಾಕ್ಟೀರಿಯಾ ಏನಾದ್ರೂ ಆಂಪಿಸಿಲಿನ್ ಒಳಗಡೆ ಗ್ರೋ ಆಗುತ್ತಾ ಅಂತ ಕೇಳಿದ್ರೆ ನೋ, ಇಟ್ ವಿಲ್ ನಾಟ್ ಗ್ರೋ. ಯಾಕಂದ್ರೆ ಇದರಲ್ಲಿ ಪ್ಲಾಸ್ಮಿಡೇ ಇಲ್ಲ. ಹಾಗಾಗಿ ಆಂಪಿಸಿಲಿನ್ಗೆ ಹೋರಾಡುವಂತ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನೇ ಇಲ್ಲ. ಸೊ ಒನ್ will not grow in which medium, ಆಂಪಿಸಿಲಿನ್ ಕೆಮಿಕಲ್ ಇರುವಂತಹ ಮೀಡಿಯಂ ಅಲ್ಲಿ 1 ಗ್ರೋ ಆಗೋದಿಲ್ಲ ಮಕ್ಕಳೇ. ಓಕೆನಾ, ನೆಕ್ಸ್ಟ್ ಯಾವ್ದಕ್ಕೆ ಬರೋಣ, ಸೆಕೆಂಡಿಗೆ ಬರೋಣ. ನಾನ್ ರೀಕಾಂಬಿನೆಂಟ್ ಇದೆ. ಈಗ ನಾವು ಬರೀ ಆಂಪಿಸಿಲಿನ್ ಅಷ್ಟೇ ಚೆಕ್ ಮಾಡ್ತೀವಿ, ಟೆಟ್ರಾಸೈಕ್ಲಿನ್ ಆಮೇಲೆ ಬರೋಣ. ಓಕೆನಾ, ಸೊ ನೆಕ್ಸ್ಟ್ ನಾನ್ ರೀಕಾಂಬಿನೆಂಟ್ ಇರುವಂತಹ ಬ್ಯಾಕ್ಟೀರಿಯಾ ಏನಾದ್ರೂ ಆಂಪಿಸಿಲಿನ್ ಮೀಡಿಯಂ ಅಲ್ಲಿ ಗ್ರೋ ಆಗುತ್ತಾ ಆಗಲ್ವಾ? ಆಫ್ ಕೋರ್ಸ್, ಬಿಕಾಸ್ ನಾನ್ ರಿಕಾಂಬಿನೆಂಟ್ ಅಂತಂದ್ರೆ ಯಾವುದು ಮಕ್ಕಳೇ, PBr 322 ಹೌದಾ? ಸೊ PBr 322 ಪ್ಲಾಸ್ಮಿಡ್. ಸೊ PBr 322 ಪ್ಲಾಸ್ಮಿಡ್ ಅಲ್ಲಿ ಏನಿರುತ್ತೆ ಮಕ್ಕಳೇ, ವಾಟ್ ಇಟ್ is having selectable marker ampicillin resistant gene. ಸೊ ಆಂಪಿಸಿಲಿನ್ ಗೆ ಹೋರಾಡುವಂತ ರೆಸಿಸ್ಟೆಂಟ್ ಜೀನ್ ಇದೆ. ಸೊ ಹಂಗಾಗಿ ಇಟ್ ವಿಲ್ ಗ್ರೋ ಇನ್ ಆಂಪಿಸಿಲಿನ್ ಮೀಡಿಯಂ. ದೆನ್ ವಾಟ್ ಅಬೌಟ್ ಟ್ರಾನ್ಸ್ಫಾರ್ಮೆಂಟ್ ಮಕ್ಕಳೇ? ಸೊ ಆಸ್ ಯೂಶುವಲ್ ಇಲ್ಲಿ ಏನಿದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಇಲ್ಲಿ ನಾವು ಏನೂ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿಲ್ಲ. ಇನ್ಸರ್ಟ್ ಮಾಡಿರೋದು ಯಾವ ಜಾಗದಲ್ಲಿ, ಟೆಟ್ರಾಸೈಕ್ಲಿನ್ ದಟ್ ಈಸ್ BAMH1 ಇರುವಂತಹ ರೀಜನ್ ಅಲ್ಲಿ ತೆಗೆದ್ಬಿಟ್ಟು. ಓಕೆನಾ, ನಾವು ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿದ್ವಿ. ಹಂಗಾಗಿ ಇದು ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಆಗಿದೆ. ವಾಟ್ ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಬಟ್ ಇಟ್ ಈಸ್ ರೆಸಿಸ್ಟೆಂಟ್ ಟು ವಾಟ್ ಮಕ್ಕಳೇ, ಆಂಪಿಸಿಲಿನ್, ರೈಟ್? So it is already resistant to ampicillin. So hangagi where it will grow? It will grow in ampicillin medium. So third ಏನಾಗುತ್ತೆ, grow ಆಗುತ್ತೆ. ಈಗ ಅದೇ ರೀತಿ 1, 2, 3 ಇಲ್ಲೇನಾಗುತ್ತೆ ಟೆಟ್ರಾಸೈಕ್ಲಿನ್ ಅಲ್ಲಿ ನೋಡಿ, ಆಸ್ ಯೂಶುವಲ್ 1 ಅಲ್ಲಿ ಏನಿಲ್ಲ, there is no ಪ್ಲಾಸ್ಮಿಡ್ ಇಲ್ಲ. ಸೊ ಹಂಗಾಗಿ ಅದ್ರ ಹತ್ರ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇಲ್ಲ, ಹಂಗಾಗಿ ಅದು ಗ್ರೋ ಆಗೋದಿಲ್ಲ. ನಮ್ಮ ಹತ್ರ ಕೋವಿಡ್ ರೆಸಿಸ್ಟೆಂಟ್ ಜೀನ್ ಇಲ್ಲ ಅಂತಂದ್ರೆ ನಾವು ಏನಾಗ್ತೀವಿ, ಕೋವಿಡ್ ನಮಗೆ ಅಟ್ಯಾಕ್ ಆಗ್ತೀವಿ, ನಾವು ಅದನ್ನ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್? ಸೊ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಗ್ರೋ. ನೆಕ್ಸ್ಟ್ ನಾನ್ ರಿಕಾಂಬಿನೆಂಟ್ ಅಲ್ಲಿ ಏನಿದೆ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಇಲ್ಲಿ ನಾವು ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿಲ್ಲ, ನಾರ್ಮಲ್ PBr 322. ಸೊ ಅಗೇನ್ ಇಟ್ ವಿಲ್ ಗ್ರೋ. ಸೊ ಟೆಟ್ರಾಸೈಕ್ಲಿನ್ ನಾನ್ ರಿಕಾಂಬಿನೆಂಟ್ ಏನಾಗುತ್ತೆ, ಟೆಟ್ರಾಸೈಕ್ಲಿನ್ ಕೆಮಿಕಲ್ ಅಲ್ಲಿ ಗ್ರೋ ಆಗುತ್ತೆ. ರೀಕಾಂಬಿನೆಂಟ್ ಏನಾಗುತ್ತೆ, ರೀಕಾಂಬಿನೆಂಟ್ ಗ್ರೋ ಆಗಕ್ ಆಗಲ್ಲ. ಯಾಕೆ, ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಇದೆ. ಟೆಟ್ರಾಸೈಕ್ಲಿನ್ ರೀಜನ್ ಅಲ್ಲಿ ಏನ್ ಮಾಡಿದ್ದಾರೆ, ಫಾರಿನ್ ಜೀನ್ ಇನ್ಸರ್ಟ್ ಮಾಡಿದ್ದಾರೆ. ಸೊ ದಟ್ಸ್ ವೈ ಇಟ್ ವಿಲ್ ನಾಟ್ ಗ್ರೋ. ಸೊ ಇದರಿಂದ ಏನ್ ಅರ್ಥ ಆಯ್ತು, ದಟ್ ಈಸ್ ಆಂಪಿಸಿಲಿನ್ ನ ಏನಕ್ಕೆ ಯೂಸ್ ಮಾಡ್ಬೋದು, ನಾವು ಏನ್ ತಿಳ್ಕೊಳಕ್ಕೆ ಯೂಸ್ ಮಾಡ್ಬೋದು, ಟ್ರಾನ್ಸ್ಫಾರ್ಮೆಂಟ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ ನ ತಿಳ್ಕೊಳಕ್ಕೆ ಯೂಸ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಟೆಟ್ರಾಸೈಕ್ಲಿನ್ ಜೀನ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ರೀಕಾಂಬಿನೆಂಟ್ ಯಾವ್ದಿದೆ, ನಾನ್ ರೀಕಾಂಬಿನೆಂಟ್ ಯಾವ್ದಿದೆ ಅಂತ ತಿಳ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಗೆ ಆಂಪಿಸಿಲಿನ್ ಅಲ್ಲಿ ಹಾಕಿದಾಗ ಏನಂತ ಗೊತ್ತಾಯ್ತು, ಯಾವುದು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಗೊತ್ತಾಯ್ತು, ಯಾವುದು ಎರಡು ಟ್ರಾನ್ಸ್ಫಾರ್ಮೆಂಟ್. ಓಕೆನಾ, ಸೊ ಯಾವುದು ಟ್ರಾನ್ಸ್ಫಾರ್ಮೆಂಟ್ ಇದೆ ಅಂತ ಗೊತ್ತಾಗ್ಬಿಡ್ತು. ಓಕೆ, ನೆಕ್ಸ್ಟ್ ಈ ಟ್ರಾನ್ಸ್ಫಾರ್ಮೆಂಟ್ ಅನ್ನ ಅಷ್ಟನ್ನೇ ತಗೊಂಡು ನಾವು ಏನ್ ಮಾಡ್ತೀವಿ, ಟೆಟ್ರಾಸೈಕ್ಲಿನ್ ರೀಜನ್ ಅಲ್ಲಿ ಹಾಕ್ತಿವಿ. ಸೊ ನಮಗೆ ಅದರಲ್ಲಿ ಏನು ಗೊತ್ತಾಗುತ್ತೆ, ಯಾವುದು ರೀಕಾಂಬಿನೆಂಟ್ ಇದೆ, ಯಾವುದು ನಾನ್ ರೀಕಾಂಬಿನೆಂಟ್ ಇದೆ. ಗ್ರೋ ಆಯ್ತು ಅಂದ್ರೆ ದಟ್ ಈಸ್ ನಾನ್ ರೀಕಾಂಬಿನೆಂಟ್. ಓಕೆ, ಸೊ ಗ್ರೋ ಆಗಿಲ್ಲ ಅಂತಂದ್ರೆ ಆ ಜೀನ್ ಅಂದ್ರೆ ಈ ಕೆಮಿಕಲ್ ಏನಾಗಿದೆ, ಸೆನ್ಸಿಟಿವ್ ಆಗಿದೆ. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಗ್ರೋಯಿಂಗ್. ಸೊ ಅಲ್ಲಿ ಏನಂತ ಆಯ್ತು, ನಮಗೆ ರೀಕಾಂಬಿನೆಂಟ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ದಿಸ್ ಇಸ್ ಹೌ ದೇ ವಿಲ್ ಸೆಲೆಕ್ಟ್ ರೀಕಾಂಬಿನೆಂಟ್. ಓಕೆನಾ, ಸೊ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿದಾಗ ಟೆಟ್ರಾಸೈಕ್ಲಿನ್ ರೀಜನ್ ಏನಾಗುತ್ತೆ, ಇನ್ಆಕ್ಟಿವ್ ಆಗುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ವಾಟ್, ಇನ್ಸರ್ಷನಲ್ ಇನ್ಆಕ್ಟಿವೇಶನ್.
ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ಸರ್ಷನ್ ಅಂಡ್ ಇನ್ಆಕ್ಟಿವೇಶನ್. ಸೊ ಇನ್ಸರ್ಟ್ ಅಲ್ಲಿ ಲಾಸ್ಟಿಗೆ ಒಂದು ಲೈನ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಇಲ್ಲಿ ಹೇಳ್ತೀನಿ. ಒನ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ಯಾವುದು ಅಂತ ಗೊತ್ತಾಯ್ತು ನಿಮಗೆ? ಯಾವುದು ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಯಾವುದು ಮಕ್ಕಳೇ? ಆಂಪಿಸಿಲಿನ್. ಓಕೆ, ರೆಸಿಸ್ಟೆಂಟ್ ಜೀನ್. ನೆಕ್ಸ್ಟ್, whereas the other antibiotic resistant gene gets inactivated. ಅದೇನಾಗ್ಬಿಡ್ತು? ಇನ್ಆಕ್ಟಿವ್ ಆಯ್ತು ಡ್ಯೂ ಟು ಇನ್ಸರ್ಷನ್ ಆಫ್ ಏಲಿಯನ್ DNA. ಸೊ ಇಲ್ಲಿ ಏನಿತ್ತು ಅಂತಂದ್ರೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇತ್ತಲ್ಲ, ಸೊ ಅದೇನಾಗ್ಬಿಡ್ತು? ಇನ್ಆಕ್ಟಿವ್ ಆಯ್ತು. ಯಾಕೆ? ನಾವು ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿರೋದ್ರಿಂದ. ಗಾಟ್ ದಿಸ್? ಸೊ ಇನ್ಸರ್ಷನ್, ಇನ್ಆಕ್ಟಿವೇಶನ್. ದೆನ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್. ಇದೇ ಜೀನು ನಮ್ಮ ರಿಕಾಂಬಿನೆಂಟ್ಸ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಜೀನ್ ಯಾವುದು? ದಟ್ ಈಸ್ ನೋನ್ ಆಸ್ ವಾಟ್? ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಸೊ ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ನೀವು ಯಾವುದೇ ರೀತಿ ಕ್ವಶನ್ಸ್ ಬಂದ್ರು ಸಾಲ್ವ್ ಮಾಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು, ಅರ್ಥ ಆಯ್ತು ಅಂದ್ರೆ ಡೂ ಲೈಕ್ ದಿಸ್, share this with your friends and subscribe this channel and press the bell icon for upcoming videos. So next insertional inactivation concept ಬಗ್ಗೆ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಕಂಡುಹಿಡಿಬಹುದು ಅಂತ ಹೇಳಿ ಎಕ್ಸ್ಪ್ಲನೇಷನ್ ಮಾಡಿದರೆ ಆ ವಿಡಿಯೋನು ಕೂಡ ಬೇಕು ಅಂತಂದ್ರೆ do let me know, that is do comment, let me know in your opinion in the comment section. So next ಬೇಕು ಅಂತಂದ್ರೆ ನಾನು explain ಮಾಡಿ upload ಮಾಡ್ತೀನಿ. So till then, bye bye, take care, prepare well for your exams.